ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ಬೆಂಗಳೂರು ಉತ್ತರ ಮಂಡಲದ ಬಿಜೆಪಿ ಅಧ್ಯಕ್ಷ ಸಪ್ತಗಿರಿ ಗೌಡರವರ ಹುಟ್ಟುಹಬ್ಬವನ್ನು ಮುಖಂಡರು ಮತ್ತು ಕಾರ್ಯಕರ್ತರು ಉತ್ಸಾಹದಿಂದ ಆಚರಿಸಿದರು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿದ್ದರು. ಸಪ್ತಗಿರಿ ಗೌಡರವರಿಗೆ ಬೃಹತ್ ಹೂವಿನ ಹಾರ ಹಾಕಿ ಶಾಲು ಹೊದಿಸಿ ಅಭಿನಂದಿಸಿದರು. ನೂರಾರು ಕಾರ್ಯಕರ್ತರು ಮುಖಂಡರು ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಸಪ್ತಗಿರಿ ಗೌಡರವರು ಮಾತನಾಡಿ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆರೋಗ್ಯ ಶಿಬಿರದಿಂದ ಬಡ ಜನತೆಗೆ ಪ್ರಯೋಜನವಾಗಲಿದೆ ಎಂದರು. ಕಾರ್ಯಕರ್ತರಿಗೆ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸಿದರು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ, ಎಂದು ಹೀಗೆ ಇರಲಿ ಹರ್ಷ ಹರ್ಷ. ನಮ್ಮ ಸಪ್ತಗಿರಿಗೌಡರು ಅಣ್ಣನವ್ರಿಗೆ ಹುಟ್ಟಿದಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಅಣ್ಣವರ ಹುಟ್ಟಿದಬ್ಬ ಅಂಗವಾಗಿ ಇಲ್ಲಿರ ಅವರ ಮುಖಂಡರು ಮತ್ತು ಅವರ ಅಭಿಮಾನಿ ಬಂಧುಗಳೆಲ್ಲ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾರಪ್ಪ ಗಾಂಧಿನಗರ MLA ಅಂದರೆ ಅದು ಸಪ್ತಗಿರಿ ಗೌಡರು. ಅದು ಆಲ್ರೆಡಿ ಫಿಕ್ಸ್ ಆಗೋಗಿದೆ. ಯಾಕಂದರೆ ಅವ್ರ ಕಾರ್ಯವೈಖರಿ ಆಗಿರ್ಬೋದು, ಏನೇ ಆಗಿರ್ಬೋದು, ಲಾಸ್ಟ್ ಟೈಮಲ್ಲಿ ಅಲ್ಪ ಮತಗಳು, ಕೇವಲ 100-120 ಮತಗಳ ಅಂತರದಿಂದ ಅವರು ಸೋತಿರ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಅವರು ಖಂಡಿತವಾಗಿ ಗಾಂಧಿನಗರದ ಅವರು MLA ಆಗೇ ಆಗ್ತಾರೆ. ಇದಕ್ಕೆ ಎಲ್ಲ ಮುಖಂಡರು ಎಲ್ಲರೂ ಶ್ರಮಿಸ್ತಾ ಇದ್ದಾರೆ. ಆಲ್ರೆಡಿ ನೀವು ನೋಡ್ತಾ ಇರ್ಬೋದು. ಪ್ರತಿಯೊಬ್ಬರು ಬಂದು ಅವರೇ ಕೈಲಾದಂಥ ಸಹಾಯ ಮಾಡಿ ಪ್ರತಿಯೊಬ್ಬರಿಗೂ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ರೀತಿ ವ್ಯಕ್ತಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಗಾಂಧಿನಗರದ ಜನರು ಈ ರೀತಿ ವ್ಯಕ್ತಿ ಬೇಕು ಗಾಂಧಿನಗರಕ್ಕೆ ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಅಣ್ಣನವರು ಖಂಡಿತವಾಗಿ MLA ಆಗೇ ಆಗ್ತಾರೆ, ಜನಸೇವೆ ಮಾಡೋಕ್ಕೆ ಬಂದೇ ಬರ್ತಾರಂತ ನಾವು ಈ ಒಂದು ಒಳ್ಳೆಯ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇವೆ. ಸಪ್ತಗಿರಿ ಗೌಡರದು ಹುಟ್ಟದ ಹಬ್ಬದ ಪ್ರಯುಕ್ತವಾಗಿ ಇಲ್ಲಿ ನ್ಯೂ ಕಾಳಪ್ಪ ಬ್ಲಾಕ್, ಗಾಂಧಿನಗರ ಕ್ಷೇತ್ರದಿಂದ ನ್ಯೂ ಕಾಳಪ್ಪ ಬ್ಲಾಕಲ್ಲಿ ಪುಸ್ತಕವನ್ನು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಅವರು 100 ವರ್ಷ ಬಾಳಿ ಬದುಕಲಿ, ಚೆನ್ನಾಗಿ ಇಂಥ ಬಡ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಅವ್ರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಇಂಥ ಸಮಾಜ ಸೇವೆ ಕೆಲಸಗಳು ತುಂಬ ಮಾಡಲಿ ಅಂತೇಳಿ ಸಪ್ತಗಿರಿ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲರೂ ನಮ್ಮ ಕ್ಷೇತ್ರದ ಜನದ ಪರವಾಗಿ ಎಲ್ಲರಿಗೂ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ. ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಪುಸ್ತಕಗಳು ಮಕ್ಕಳಿಗೆಲ್ಲ ಕೊಡ್ತಾ ಇದ್ದೀವಿ ಸರ್. ಒಂದು 250-300 ಜನಕ್ಕೆ ಅವ್ರಿಗೆ ಬರ್ತಡೇಗೆ ಇದು ಕೊಡ್ತಾ ಇದ್ದೀವಿ, ಬುಕ್ಸ್ ಕೊಡ್ತಾ ಇದ್ದೀವಿ. ಹುಟ್ಟುಹಬ್ಬದ ಶುಭೋದಯ ಸಪ್ತಗಿರಿ ಗೌಡರು ಸರ್. ಇವತ್ತು ಬುಕ್ಸು ಊಟ ಎಲ್ಲ ಕೊಡ್ತಾ ಇದ್ದೀವಿ. ಓಕೆ, ಎಲ್ರಿಗೂ ನಮಸ್ಕಾರ. ನಾನು ಅನಂತಕುಮಾರ್, ಗಾಂಧಿನಗರ ಪ್ರಧಾನ ಕಾರ್ಯದರ್ಶಿ BJP. ಕಡಿಮೆ ಅಂತರದಲ್ಲಿ ಸಪ್ತಗಿರಿ ಗೌಡರು ಸೋತಿದ್ದಾರೆ. ಸುಮಾರು 100-105 ಓಟಲ್ಲಿ ಸೋತಿದ್ದಾರೆ. ಅದು ಸೋಲಿನ ಅಂತರ ಅಲ್ಲ. ಹಾಗಾಗಿ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು ಸನ್ಮಾನ್ಯ PC ಮೋಹನ್ ಅವರು ಕೂಡ ಈ ಸತಿ ನಿರ್ಧಾರ ಮಾಡಿದ್ದಾರೆ, ಹೆಂಗಾರ ಮಾಡಿ ನಾವು ಈ ಸತಿ ಗಾಂಧಿನಗರನ ಗೆಲ್ಸ್ಕೊಂಬರ್ಬೇಕು. ಆ ನಿಟ್ಟಿನಲ್ಲಿ ಸಪ್ತಗಿರಿ ಗೌಡರು ಈಗಾಗಲೇ ಮನೆಗೆ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಓಡಾಡ್ತಿದ್ದಾರೆ. ನಮ್ಮ PC ಮೋಹನ್ ಸಾಹೇಬ್ರದ್ದು ಆಶೀರ್ವಾದ ಇದೆ. ಗೌಡರು ಗೆಲ್ಲಬೇಕು ಅಂತೇಳಿ ಎಲ್ಲ ಕಾರ್ಯಕರ್ತರು, ಸಾರ್ವಜನಿಕರು ಮನಸ್ಥಿತಿ ಇದೆ. ಹಾಗಾಗಿ ಈ ಸತಿ ಯಾವುದೇ ಕಾರಣಕ್ಕೂ ಅವ್ರ ಬರ್ತಡೇ ನೀವು ಇಷ್ಟು ವಿಜೃಂಭಣೆ ಆಗ್ತಾ ಇರೋದ್ರಿಂದ ನೀವು ಗಮನಿಸ್ಬೋದು. ಯಾವ ರೀತಿ ಅಂದರೆ ಸ್ವಯಮಾಗಿ ಜನಗಳೇ ಬರ್ತಾಯಿದ್ದಾರೆ. ನಮ್ಮ ಕಾರ್ಯಕರ್ತರು ಕೂಡ ಪಣ ತೊಟ್ಟು ನಿಂತಿದ್ದೀವಿ. ಯಾವುದೇ ಕಾರಣಕ್ಕೂ ಶತಾಯಗತಾಯ ಈ ಸತಿ ದೇಶದ ಹಿತಕ್ಕಾಗಿ, ಗಾಂಧಿನಗರದ ಹಿತಕ್ಕಾಗಿ ಸಪ್ತಗಿರಿ ಗೌಡ್ರನ್ನ ಗೆಲ್ಲಿಸ್ತೀವಿ. ಹಾಗೆಯೇ ನಮ್ಮ PC ಮೋಹನ್ ಸರ್ ಅವರು ನಮ್ಮ ಎಲ್ಲ ಕಾರ್ಯಕರ್ತರು ನಿರ್ಧಾರ ಮಾಡಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ತಮಗೆ ಮನವಿಯನ್ನು ಮಾಡ್ತೀನಿ. BJP ಜಿಲ್ಲಾಧ್ಯಕ್ಷರಾದ, ಕೇಂದ್ರ ಜಿಲ್ಲಾಧ್ಯಕ್ಷರಾದ ಶ್ರೀಯುತ AR ಸಪ್ತಗಿರಿ ಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನೂ ದೇವರು ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಾಗಿ ಅವರಿಗೆ ಜನಸೇವೆ ಮಾಡುವ ಶಕ್ತಿ ಕೊಡಲಿ ಎಂದು ಹಾರೈಸುತ್ತೇವೆ. 2028ನ ಚುನಾವಣೆಗೆ
ಇವರು ಖಂಡಿತ ಜಯಬೇರಿಯಾಗಿ ಒಂದು ಶಾಸಕರಾಗಿ ನಮ್ಮ ಗಾಂಧಿನಗರ ಶಾಸಕರಾಗಿ ಬರಬೇಕು ಅಂತ ನಮ್ಮೆಲ್ಲ ಗಾಂಧಿನಗರ ಕಾರ್ಯಕರ್ತರ ಆಶಯಗಳು. ಇವತ್ತು ಭಾಳಷ್ಟು ಜನ ನನ್ನ ಹುಟ್ಟುಹಬ್ಬಕ್ಕೆ ಬಂದು ಶುಭಾಶಯನ್ನು ಕೋರಬೇಕು ಅಂಥೇಳಿ ಕೇಳ್ಕೊಂಡಿದ್ರು. ನಾನು ಅದಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕು, ಮತ್ತು ಬಡವ್ರಿಗೆ ಇಲ್ಲಿ ಭಾಳಷ್ಟು ಜನ ಇಲ್ಲಿ ಸಹಾಯ ಆಗಬೇಕು ಅಂಥೇಳಿ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪು ಮತ್ತು ಹೆಲ್ತ್ ಕ್ಯಾಂಪು ಇವೆಲ್ಲ ಮತ್ತು ಐ ಕ್ಯಾಂಪು ಇವೆಲ್ಲವನ್ನು ಮಾಡಿರ್ತಕ್ಕಂಥದ್ದಾಗಿತ್ತು. ಸೊ ಹಾಗಾಗಿ ಇಲ್ಲಿ ಎಲ್ಲ ಕಾರ್ಯಕರ್ತರೆಲ್ಲ ಇವತ್ತೆಲ್ಲ ಸೇರಿದರು. ಭಾಳ ಒಂದು ಸಂಭ್ರಮದಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ಮಾಡಿದ್ರು. ಅದನ್ನೊಂದು ಸೇವೆ ರೂಪದಲ್ಲಿ ಆಗಬೇಕು ಅಂತೇಳಿ ನಾನು ಕೇಳ್ಕೊಂಡಿದ್ದೆ. ಅದೇ ರೀತಿ ಮಾಡಿರ್ತಕ್ಕಂಥದ್ದಿದೆ. ಭಾಳಷ್ಟು ಜನ ಇವತ್ತು ಅವರ ತಮ್ಮ ರಕ್ತದಾನವನ್ನು ಮಾಡಿರ್ತಕ್ಕಂಥದ್ದು. ಅವ್ರಿಗೆಲ್ಲರಿಗೂ ಕೂಡ ನಿಮ್ಮ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಬೇರೆ ಬೇರೆ ವಾರ್ಡ್ಗಳಲ್ಲೂ ಕೂಡ ಅಲ್ಲಿ ಅನ್ನದಾನ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊತಾ ಇದ್ದೀವಿ. ಸೊ ಹಾಗಾಗಿ ಇದು ನಡೀತಾ ಇದೆ. ಕಾರ್ಯಕರ್ತರನ್ನು ಜೋಡಿಸ್ತಕ್ಕಂಥದ್ದು, ಪಕ್ಷವನ್ನು ಕಟ್ತಕ್ಕಂಥ ಕೆಲಸದಲ್ಲಿ ನಾವು ನಿರತರಾಗಿದ್ದೀವಿ.